ಇವಳು ಅಂಕಿತಾ. ಅಂಕಿತಾ ಸಿಟಿನಲ್ಲೇ ಬೆಳೆದಿರೋ ಹುಡುಗಿ ಆಗಿದ್ರು ಮೊದಲಿಂದಾನು ಈ ಹೊರಗಡೆ ಊಟ ಮಾಡೋದು, ಹೋಟೆಲಿಗೆ ಹೋಗೋದು, ಔಟ್ಸೈಡ್ ತಿನ್ನೋದು, ಇದು ಯಾವುದ್ರ ಮೇಲೂ ಅವಳಿಗೆ ಆಸಕ್ತಿ ಇರಲ್ಲ. ಬರೀ ಮನೇಲಿ ಮಾಡಿರೋ ಊಟ ಮಾತ್ರ ಮಾಡ್ತಾ ಇರ್ತಾಳೆ. ಹೊರಗಡೆ ಊಟನೆಲ್ಲ ತಿಂದರೆ ಹೊಟ್ಟೆ ಕೆಡುತ್ತೆ ಅನ್ನೋದು ಅವಳ ಮನೋಭಾವ. ಹಾಗಾಗಿನೇ ಅವ್ರ ಮನೇಲಿ ಕೂಡ ನನ್ನ ಮಗಳಿಗೆ ಸಿಟಿ ಲೈಫ್ ಇಷ್ಟ ಇಲ್ಲ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರತ್ತೆ. ಇದೇ ಕಾರಣಕ್ಕೆ ಅವ್ರ ಮಗಳನ್ನ ಹಳ್ಳಿನಲ್ಲಿರೋ ಕರಣ್ಗೆ ಮದುವೆ ಮಾಡಿರ್ತಾರೆ. ಕರಣ್ ಬೇರೆ ಯಾರೂ ಅಲ್ಲ, ತನ್ನ ಸ್ವಂತ ಸೋದರತ್ತೆ ಮಗ. ಮದುವೆ ಆಗಿ ಸ್ವಲ್ಪ ದಿನ ಆದಮೇಲೆ ಇವತ್ತು ನಾನು ಚೆನ್ನಾಗಿರೋ ಯಾವುದಾದ್ರೂ ತರಕಾರಿ ಪಲ್ಯ ಮಾಡಿ ಸಾಫ್ಟ್ ಆಗಿರೋ ಚಪಾತಿ ಮಾಡ್ತೀನಿ. ಹಾಗೆ ಒಂದನ್ನ ಒಂದು ಚಿಕ್ಕದಾಗಿ ರಸಮ್ ಮಾಡ್ತೀನಿ, ಎಲ್ರಿಗೂ ಇಷ್ಟ ಆಗುತ್ತೆ. ಅಮ್ಮ ಅಂಕಿತಾ, ಆಯ್ತು ನಮ್ಮ ಅಡುಗೆ. ತುಂಬ ಹಸುವಾಗ್ತಿದೆ ಕಣಮ್ಮ ನನಗೆ. ಹಾಂ ಮಾವ, ಅಡುಗೆ ಎಲ್ಲ ಆಗಿದೆ. ಬನ್ನಿ, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಅತ್ತೇನು ಕರೀರಿ. ಸರಿ ಕಣಮ್ಮ. ಇದೇನೇ ಅಂಕಿತಾ, ಊಟಕ್ಕೆ ಇಷ್ಟು ಮಾಡಿಟ್ಟಿದ್ಯಲ್ಲ, ಅದು ಬೇರೆ ಪುಳ್ಚಾರು ಮಾಡಿಟ್ಟಿದ್ಯಾ. ಏನಾದರೂ ಸ್ಪೆಷಲ್ ಆಗಿ ಮಾಡೋದಲ್ವೇನೆ? ಸವಿತಾ, ಸಾಕು ಸುಮ್ಮನೆ ಇರು. ಅವಳು ಹೊಸಬ್ಳು ಕಣೆ, ಗೊತ್ತಾಗಲ್ಲ ಏನು. ಮುಂದೆ ಮುಂದೆ ಅವಳಿಗೂ ಗೊತ್ತಾಗುತ್ತೆ, ಎಲ್ಲನೂ ಮಾಡ್ತಾಳೆ. ಇವಾಗ ನೀನು ಊಟ ಮಾಡು. ಅರೆ, ಅಡುಗೆ ಇಷ್ಟ ಆಗುತ್ತೆ ಅಂತ ಸಿಂಪಲಾಗಿ ಅಡುಗೆ ಮಾಡಿದೆ ಇಷ್ಟು. ಆದರೆ ಅತ್ತೆಗೆ ಯಾಕೋ ಅಡುಗೆ ಹಿಡಿಸಿಲ್ಲ ಅನ್ಸುತ್ತೆ. ನಾಳೆ ಚೆನ್ನಾಗಿರೋ ಅಡುಗೆ ಮಾಡಬೇಕು. ಆದರೆ ತರಕಾರಿ ಎಲ್ಲ ಖಾಲಿ ಆಗಿದೆ. ನಾಳೆ ಬೆಳಗ್ಗೆ ಅತ್ತೆ ಕರ್ಕೊಂಡು ಹೋಗಿ ಮಾರ್ಕೆಟಿಗೆ ಹೋಗಿ ತರಕಾರಿ ತೊಗೊಂಡು ಬರಬೇಕು. ಅಂಕಿತನಿಗೆ ಸವಿತಾ ಸ್ಪೆಷಲ್ ಅಡುಗೆ ಅಂದಿದ್ದು ನೋಡಿ ತರಕಾರಿನಲ್ಲೇ ಏನೋ ಸ್ಪೆಷಲ್ ಆಗಿ ಬೇರೆ ಬೇರೆ ಥರ ಅಡುಗೆ ಮಾಡಬೇಕೇನೋ ಅಂದ್ಕೊಂಡಿರ್ತಾಳೆ. ಮಾರನೇ ದಿನ ಅತ್ತೆನ ಕರ್ಕೊಂಡು ಅಂಕಿತಾ ತರಕಾರಿ ತಗೊಳಕ್ಕೆ ಮಾರ್ಕೆಟಿಗೆ ಬರ್ತಾಳೆ. ಅತ್ತೆ, ಯಾವ ತರಕಾರಿ ತಗೊಂಡ್ಲಿ ಹೇಳಿ ಅತ್ತೆ? ಅಯ್ಯೋ ಅಂಕಿತಾ, ನಿನಗೇನೇನು ಬೇಕೋ ಎಲ್ಲ ತರಕಾರಿನೂ ತಗೊಳಮ್ಮ. ಇದ್ರಲ್ಲಿ ನನ್ನ ಹತ್ರ ಕೇಳೋದೇನಿದೆ? ಫ್ರಿಜ್ಜಲ್ಲಿ ತೊಗೊಂಡೋಗಿ ಇಟ್ಕೊಂಡ್ರೆ ಆಯಿತು, ಚೆನ್ನಾಗಿರುತ್ತೆ. ಸರಿ ಅಂಕಿತಾ, ಬೇಗ ಯಾವ್ದ್ಯಾವ್ದು ತರಕಾರಿ ಬೇಕೋ ಎಲ್ಲನೂ ತಗೋ. ಇಲ್ಲೇ ಪಕ್ಕದಲ್ಲಿ ಗೋಬಿ ಅಂಗಡಿ ಇದೆ, ಹೋಗಿ ಗೋಬಿ ತಿನ್ಕೊಂಡು ಹಾಗೆ ಮನೆಗೆ ಹೋಗೋಣ ಆಯ್ತಾ? ಏನು ಗೋಬಿನ? ಚೀ ಅತ್ತೆ, ನಾನು ಇಲ್ಲಿವರೆಗೂ ಅದೆಲ್ಲ ತಿಂದೇ ಇಲ್ಲ. ಬೇಡ ಅತ್ತೆ, ಮನೆಗೆ ಹೋಗೋಣ ಸೀದಾ. ಇದೇನೇ ಹೇಳ್ತಿದ್ಯಾ? ಆ ಪೇಟೆ ಬದಿ ಇದ್ದು ಗೋಬಿ ತಿಂದಿಲ್ಲ ಅಂತಿದ್ಯಾ? ಯಾರಿಗೂ ಹೇಳ್ಬೇಡ, ಎಲ್ಲರೂ ಕೇಳಿಸ್ಕೊಂಡ್ರೆ ನಿನ್ನ ಮಾತನ್ನ ಎಲ್ಲರೂ ನಿನ್ನೋಡ್ ನಗ್ತಾರೆ ಕಣೆ. ತಿನ್ನೋಕೆ ಅದೆಷ್ಟು ಚೆನ್ನಾಗಿರುತ್ತೆ ಗೊತ್ತೇನೆ ನಿಂಗೆ? ಏನು ಚೆನ್ನಾಗಿರುತ್ತೆ ಅತ್ತೆ? ಅದು ಹೇಗಿದ್ರು ಬೇಡ, ಅದೆಲ್ಲ ತಿಂದರೆ ಆಮೇಲೆ ಹೊಟ್ಟೆ ಕೆಡುತ್ತೆ ಅತ್ತೆ. ನಾನು ತರಕಾರಿ ತೊಗೊಂಡಿದ್ದೀನಲ್ಲ, ಮನೆಗೆ ಹೋಗಿ ಏನಾದರೂ ನಿಮಗೆ ಸ್ಪೆಷಲಾಗಿ ಮಾಡಿಕೊಡ್ತೀನಿ. ಬನ್ನಿ ಸುಮ್ಮನೆ ಮನೆಗೆ ಹೋಗೋಣ. ಸಾಕು ಸುಮ್ಮನೆ ಇರೆ. ತರಕಾರಿಲಿ ಏನೇ ಸ್ಪೆಷಲ್ ಮಾಡಿಕೊಡ್ತೀಯ ನೀನು? ಹೊಟ್ಟೆನೂ ಕೆಡಲ್ಲ, ಎಂಥದೂ ಆಗಲ್ಲ. ನಿನಗೆ ಬೇಡ ಅಂದರೆ ಬಿಡು, ನಾನು ಹೋಗಿ ತಿನ್ಕೊಂಡು ಬರ್ತೀನಿ. ನಿನಗೆ ಬೇಕು ಅಂದರೆ ನನ್ನ ಜೊತೆ ಬಾ, ಇಲ್ಲ ಅಂದರೆ ಇಲ್ಲೇ ಇರು. ಏನು ಮಾಡ್ತೀಯ ಹೇಳು ಈಗ? ಸರಿ ಹಾಗಾದರೆ, ನನಗೇನು ಬೇಡ, ನೀವು ತಿನ್ನಿ, ನಿಮ್ಮ ಜೊತೆಗೆ ಬರ್ತೀನಿ. ಸರಿ ಹಾಗಾದರೆ ಬಾ ಹೋಗೋಣ. ಪಾಪ ಅಂಕಿತಾ ಅತ್ತೆ ಹಳ್ಳಿ ಕಡೆನೇ ಇರೋದು, ಇದೆಲ್ಲ ಎಲ್ಲಿ ತಿಂತಾರೆ ಅಂತ ಅವಳು ಅಂದ್ಕೊಂಡಿರ್ತಾಳೆ. ಆದರೆ ಸವಿತಾ ಮಾತ್ರ ಹೊಟ್ಟೆ ಬಿರಿ ಗೋಬಿ, ಪಾನಿಪುರಿ, ಮಸಾಲೆ ಎಲ್ಲ ತಿನ್ಕೊಂಡು ಸೊಸೆನ ಖಾಲಿ ಹೊಟ್ಟೆಲಿ ಮನೆ ಕರ್ಕೊಂಡು ಬರ್ತಾಳೆ. ಒಂದಿನ ಸವಿತನ್ ಮಗ ಕರಣ್ ಆಫೀಸ್ನಲ್ಲಿ ಪ್ರಮೋಷನಲ್ ಪಾರ್ಟಿ ಇರುತ್ತೆ. ಆ ಪಾರ್ಟಿಗೆ ಎಲ್ಲ ಸ್ಟಾಫ್ನ ಫ್ಯಾಮಿಲಿನೂ ಇನ್ವೈಟ್ ಮಾಡಿರ್ತಾರೆ. ಹಾಗಾಗಿ ಸವಿತಾ ಮತ್ತು ಸವಿತನ್ ಸೊಸೆ ಕೂಡ ಹೋಗಿರ್ತಾರೆ. ಅಂಕಿತಾ, ಆಲ್ರೆಡಿ ಊಟದ ಸಮಯನೇ ಆಗಿದೆ, ಬಾ ನಾವಿಬ್ರು ಊಟಕ್ಕೆ ಹೋಗೋಣ. ಅತ್ತೆ, ನಾವು ಈ ಕಡೆ ಹೋಗೋದು ಬೇಡ, ಆ ಕಡೆ ಹೋಗೋಣ. ಈ ಕಡೆ ಬರೀ 5 ಸ್ಟಾರ್ ಹೋಟೆಲ್ದು ಫಾಸ್ಟ್ ಫುಡ್ಡೇ ಇರುತ್ತೆ. ಆ ಕಡೆ ಆದರೆ ನಾವೇನು ದಿನನಿತ್ಯ ತಿಂತೀವೋ ಅದೆಲ್ಲ ಇರುತ್ತೆ, ಆ ಕಡೆನೇ ಹೋಗೋಣ ಆಯಿತಾ? ಅಂಕಿತಾ, ಒಳ್ಳೇದಾಯಿತು ಕಣೆ. ಹಾಗಾದರೆ ದಿನಾಲು ಪುಳ್ಚಾರು ತಿಂದು ಬೇಜಾರಾಗ್ತಿತ್ತು. ಇವತ್ತಾದರೂ 5 ಸ್ಟಾರ್ ಊಟ ಮಾಡೋಣ ಬಾ. ಬೇಗ ಹೋಗೋಣ ಬಾ, ಇಲ್ಲ ಅಂದರೆ ಖಾಲಿ ಆಗುತ್ತೆ. ಅಯ್ಯೋ ಅತ್ತೆ, ಅಲ್ಲಿ ಅನ್ನ ಸಾಂಬಾರು ಏನೂ ಇರಲ್ಲ, ಅದಕ್ಕೆ ಇಲ್ಲೇ ಹೋಗೋಣ ಬನ್ನಿ. ನನಗೇನು ಗೊತ್ತಿಲ್ವೇನೆ? ನಾನೇನು ಅನ್ನ ಸಾಂಬಾರು ಬೇಕು ಅಂತ ಹೇಳಿದ್ನ? ನೀನು ಒಳ್ಳೆ. ಸರಿ ಬಾ ಬೇಗ. ನೀನು 5 ಸ್ಟಾರ್ ಊಟನೇ ಮಾಡು, ಯಾಕಂದರೆ ಯಾವಾಗಲೂ ಮನೆ ಊಟನೇ ಮಾಡ್ತಿರ್ತೀಯ. ನಿನ್ಗೆ ಯಾಕೆ ಬೇಜಾರಾಗಲ್ವೇ? ಬಾರೆ ನನ್ನ ಜೊತೆ ಊಟ ಮಾಡ್ಕೊಂಡು ಬರುವಂತೆ. ಅಯ್ಯಯ್ಯೋ, ಇದೇನಿದು? ಅಲ್ಲ, ಏನೋ ಹಳ್ಳಿ ಕಡೆ ಸಿಟಿ ಥರ ಅಲ್ಲ ಅಂದ್ಕೊಂಡ್ರೆ, ನನ್ನ ಅತ್ತೆ ನೋಡಿದರೆ ಹೋಗಿ ಬಂದು ನನಗೆ ಬೈತಿದ್ದಾರೆ. ಸಿಟಿನಲ್ಲಿದ್ದು ಹೊರಗಡೆ ಏನು ತಿಂದಿಲ್ಲ ಅಂತ ನನಗೆ ಉಗಿತಾ ಇದ್ದಾರೆ. ಏನು ಯೋಚನೆ ಮಾಡ್ತಿದ್ಯಾ? ಬಾರೆ ಬೇಗ ಹೋದ್ರೆ ಎಲ್ಲಾನು ಸಿಗತ್ತೆ, ಇಲ್ಲ ಅಂದ್ರೆ ಎಲ್ಲಾನು ಖಾಲಿ ಆಗುತ್ತೆ. ನೀನ್ ಹೀಗೆ ಅಜ್ಜಿ ತರ ಮಾಡಿದ್ರೆ ಪುಳ್ಚಾರೆ ಗತಿ ಆಗುತ್ತೆ ಅಷ್ಟೇ ಕಣೆ. ಬಾರೆ ಬೇಗ.
ಅಯ್ಯೋ ದೇವ್ರೇ. ಹಾ ಅತ್ತೆ, ಬಂದೆ. ಸವಿತಾ ತುಂಬ ಹಠ ಮಾಡಿ ತನ್ನ ಸೊಸೆ ಯಾವತ್ತೂ ತಿಂದೇ ಇರೋ ಊಟನೆಲ್ಲ ತಿನ್ನಿಸ್ತಾಳೆ. ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತಾರೆ. ನೋಡಿದ್ಯಾ ಅಂಕಿತಾ, ಊಟ ಚೆನ್ನಾಗಿತ್ತು ತಾನೆ? ಅದು ಶುರುವಾಗುತ್ತೆ, ಇದು ಶುರುವಾಗುತ್ತೆ, ಹೊರಗಡೆ ಫುಡ್ ತಿಂದರೆ ಅಂತ ನಾವು ಅಂದ್ಕೊಂಡ್ರೆ ನಾವು ತಿನ್ನೋದಾದರೂ ಯಾವಾಗ ಹೇಳು? ನೀನು ಒಳ್ಳೆ ಹುಡುಗಿ. ಸರಿ ಸರಿ, ಹೋಗಿ ಮಲ್ಕೋ, ಟೈಮ್ ಆಗಿದೆ. ಅಯ್ಯಯ್ಯೋ, ಚೆನ್ನಾಗಿತ್ತು ಅಂತ ಹೊಟ್ಟೆ ತುಂಬ ತಿಂದೆ, ಆದರೆ ಯಾಕೋ ಇವಾಗ ನಡೆಯೋಕೆ ಆಗ್ತಿಲ್ಲ. ಆದರೂ ಊಟ ಮಾತ್ರ ಚೆನ್ನಾಗಿತ್ತು. ಅತ್ತೆ ಹೇಳಿದ ನಿಜಾನೇ, ಹೊರಗಡೆ ಊಟ ತುಂಬಾ ಚೆನ್ನಾಗಿತ್ತು. ತುಂಬ ಸ್ಪೆಷಲ್ ಐಟಮ್ ಇದ್ವು. ಛೇ, ಬರ್ತಾ ನಾನು ಸ್ವಲ್ಪ ತರಬೇಕಿತ್ತು, ಇವಾಗಾದರೂ ತಿನ್ನೋಕ್ಕಾಗ್ತಿತ್ತು. ಅಂಕಿತಾ, ಇನ್ನೂ ಅಲ್ಲೇ ನಿಂತ್ಕೊಂಡು ಏನೇ ಯೋಚನೆ ಮಾಡ್ತಿದ್ಯಾ? ಬೇಗ ಹೋಗಿ ಮಲ್ಕೊಳೆ, ಟೈಮ್ ಆಗಿದೆ. ಅಂಕಿತಾ ಎಷ್ಟೇ ಪೇಟೆನಲ್ಲಿ ಬೆಳೆದಿದ್ರು ಯಾವತ್ತೂ ಹೊರಗಡೆ ಊಟ, ತಿಂಡಿ, ಫಾಸ್ಟ್ ಫುಡ್ ಇದು ಯಾವುದನ್ನು ತಿಂದಿರಲ್ಲ. ಆದರೆ ಅತ್ತೆ ಮನೆಗೆ ಬಂದಮೇಲೆ ಸವಿತಾ ಒತ್ತಾಯ ಮಾಡಿ ಮಾಡಿ ಎಲ್ಲನೂ ತಿನ್ನಿಸ್ತಾ ಇರ್ತಾಳೆ. ಅಂಕಿತನಿಗೆ ಕೂಡ ಎಲ್ಲನೂ ತಿಂತಾ ಫಾಸ್ಟ್ ಫುಡ್, ಹೊರಗಡೆ ಊಟ ಎಲ್ಲನೂ ತುಂಬ ಇಷ್ಟ ಆಗೋಕ್ಕೆ ಶುರುವಾಗುತ್ತೆ. ಒಂದಿನ ಅಂಕಿತನ ಅಪ್ಪ ಅಮ್ಮ ಮಗಳನ್ನ ನೋಡೋಕೆ ಅಂತ ಬರ್ತಾರೆ. ಬರುವಾಗ ಮಗಳಿಗೆ ಏನೇನು ಇಷ್ಟನೋ ಅದೆಲ್ಲನೂ ತಾವೇ ಮನೇಲಿ ಮಾಡ್ಕೊಂಡು ಬಂದಿರ್ತಾರೆ. ಅಯ್ಯೋ, ಇದೇನಮ್ಮ ಇದು? ಚಕ್ಲಿ ನಿಪ್ಪಟ್ಟು ಮಾಡ್ಕೊಂಡು ಬಂದಿದೆಯಲ್ಲ, ಏನಾದರೂ ಪೇಟೆಲಿ ಬೇರೆ ತಿಂಡಿ ತಗೊಂಡು ಬರೋದು ಬಿಟ್ಟು ಅಂಗಡಿ ಅಷ್ಟೊಂದಿದಾವೆ. ಇದೇನೇ ಇದು, ಹೀಗೆ ಮಾತಾಡ್ತಿದ್ಯಾ? ಅಲ್ಲ ಕಣೆ ಅಂಕಿತಾ, ನಿನಗೆ ಹೊರಗಡೆ ತಿಂಡಿ ಇಷ್ಟ ಆಗಲ್ಲ ಅಂತಾನೆ ಕಣೆ ಮನೇಲಿ ಚಕ್ಲಿ ನಿಪ್ಪಟ್ಟು ಮಾಡ್ಕೊಂಡು ಬಂದಿರೋದು. ನಿನಗೂ ಮನೇಲಿ ಮಾಡಿರೋ ಚಕ್ಲಿ ನಿಪ್ಪಟ್ಟು ಅಂದರೆ ತುಂಬ ಇಷ್ಟ ತಾನೇ? ಆದರೆ ಇವಾಗೇನೆ ಹೀಗೆ ಮಾತಾಡ್ತಿದ್ಯಾ? ಹೌದು, ನೀನು ಯಾವಾಗಿಂದಾನೆ ಹೊರಗಡೆ ತಿಂಡಿ ತಿನ್ನೋದು ಕಲ್ತಿದ್ದು? ಅಯ್ಯೋ ಕುಸುಮಾ, ಇವಾಗ ನಿನ್ನ ಮಗಳು ತುಂಬಾ ಬದಲಾಗಿದ್ದಾಳೆ. ಇವಾಗ ನನ್ನ ಜೊತೆಗೆ ಚಿಕನ್ನು, ಮಟನ್ನು, ಹೊರಗಡೆ ಗೋಬಿ, ಪಾನಿಪುರಿ ಎಲ್ಲನೂ ತಿನ್ನೋದು ಕಲಿಸಿದ್ದೀನಿ ನಾನು. ಅವತ್ತು ಏನು ಹೇಳಿದೆ? ನನ್ನ ಮಗಳಿಗೆ ಎಷ್ಟೇ ಹೇಳಿದ್ರು ಹೊರಗಡೆ ಊಟ ಮಾಡೋಕೆ ಒಪ್ಪೋದೇ ಇಲ್ಲ ಅಂದೆ. ಇವಾಗ ನೋಡು, 5 ಸ್ಟಾರ್ ಊಟ ಮಾಡೋದನ್ನು ಕಲಿಸಿದ್ದೀನಿ ನಿನ್ನ ಮಗಳಿಗೆ. ನಿಜಾನೇನಾ ಅಂಕಿತಾ, ನಿಮ್ಮ ಅತ್ತೆ ಹೇಳ್ತಿರೋದು? ನೀನು ಹೊರಗಡೆ ಎಲ್ಲ ತಿಂತಿದ್ಯಾ? ಹೌದಮ್ಮ, ನೀನು ನೆಕ್ಸ್ಟ್ ಟೈಮ್ ಬರ್ತಾ ಪಿಜ್ಜಾ, ಬರ್ಗರ್ ಎಲ್ಲ ತೊಗೊಂಡು ಬಾ ಆಯಿತಾ? ಹೀಗೆ ಚಕ್ಲಿ ನಿಪ್ಪಟ್ಟು ಎಲ್ಲ ಮಾಡ್ಕೊಂಡು ಬರಬೇಡ. ನೀನು ನೆಕ್ಸ್ಟ್ ಟೈಮ್ ಬರ್ತೀಯಲ್ಲ, ಅವಾಗ ನನಗೆ ಫೋನ್ ಮಾಡು, ನಾನು ಹೇಳ್ತೀನಿ ಏನೇನು ತೊಗೊಂಡು ಬಾ ಅಂತ. ಸರಿ ಸರಿ, ಇವಾಗ ಕಾಫಿ ಜೊತೆ ಪಿಜ್ಜಾ ಮಾಡ್ಕೊಂಬರ್ತೀನಿ ಆಯಿತಾ, ಸ್ನ್ಯಾಕ್ಸ್ಗೆ. ಏನು ಪಿಜ್ಜಾನ? ಏನೇ ಹೊಸದು ಹೇಳ್ತಿದ್ಯಾ? ನೀನು ಯಾವಾಗಿಂದ ಕಲ್ತೀಯ ಪಿಜ್ಜಾ ಮಾಡೋದನ್ನ? ನಾನೇ ಪಿಜ್ಜಾ ಆರ್ಡ್ರ್ ಮಾಡಿ ತಂದು ಕೊಟ್ಟರು ಬೇಡ ಅಂತ ಹೇಳ್ತಾ ಇದ್ದೆ. ಅಮ್ಮ, ಇವಾಗ ನನಗೆಲ್ಲನೂ ಬರುತ್ತೆ. ಅತ್ತೆ ಎಲ್ಲನೂ ಹೇಳ್ಕೊಟ್ಟಿದ್ದಾರೆ. ಇವಾಗ ಬೇಕಾದರೆ ನಾನೇ ಮಾಡ್ಕೊಂಡು ತಿಂತೀನಿ. ನಾನು ಇವಾಗ ಪಿಜ್ಜಾ ಕೂಡ ತಿಂತೀನಿ. ನಿನಗೆ ಇವಾಗ ಪಿಜ್ಜಾ ಮಾಡ್ಕೊಂಬರ್ತೀನಿ, ಹಾಗೆ ಕಾಫಿ ಮಾಡ್ಕೊಂಬರ್ತೀನಿ, ಇರು. ಅದಕ್ಕೆ ನನ್ನ ಮಗಳು ಇಷ್ಟೆಲ್ಲ ಬದಲಾಗ್ತಾಳೆ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಅಂಕಿತಾ ಮದುವೆ ಆದಮೇಲೆ ತುಂಬ ಅಂದರೆ ತುಂಬಾ ಬದಲಾಗಿರ್ತಾಳೆ. ಅದಕ್ಕೆಲ್ಲ ಸ್ಫೂರ್ತಿದಾಯಕನೇ ತನ್ನ ಅತ್ತೆ ಆಗಿರ್ತಾಳೆ. ಯಾಕಂದರೆ ತನ್ನ ಸೊಸೆ ಉಂಡ್ಕೊಂಡು ತಿನ್ಕೊಂಡು ಚೆನ್ನಾಗಿರಲಿ ಅಂತ, ಏನೋ ಅದು ಬೇಡ ಇದು ಬೇಡ ಅಂತ ಯಾಕೆ ಬಿಡಬೇಕು? ಇರೋ ಒಂದು ಜೀವನದಲ್ಲಿ ಚೆನ್ನಾಗಿ ತಿಂದು ಚೆನ್ನಾಗಿರಲಿ ಅಂತ ಅವಳ ಇಂಟೆನ್ಷನ್ ಆಗಿರುತ್ತೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ರೀ, ಇವತ್ತು ಹೋಟೆಲಿಂದ ಊಟ ಆರ್ಡ್ರ್ ಮಾಡಿ, ಹಾಗೆ ಪಿಜ್ಜಾ, ಬರ್ಗರ್, ಚಿಕನ್ ಲಾಲಿಪಾಪ್, ಚಿಕನ್ ಫ್ರೈಡ್ ರೈಸ್, ಮಶ್ರೂಮ್ ರೈಸ್ ಎಲ್ಲ ತರಿಸಿ. ಏನು ಇಷ್ಟೆಲ್ಲನಾ? ಯಾಕೆ ಇವಾಗ? ನಿನ್ನೆ ಅಷ್ಟೇ ಇಷ್ಟೆಲ್ಲ ತರಿಸ್ಕೊಂಡು ತಿಂದಿದ್ಯಾ, ಇವಾಗ ಮತ್ತೆ ಆರ್ಡ್ರ್ ಮಾಡಿ ಅಂತಿದೆಯಲ್ಲೇ, ಏನಾಗಿದೆಯಾ ನಿನಗೆ? ಅಯ್ಯೋ ಅತ್ತೆ, ಅದು ನಾನು ನಿನ್ನೆ ತಿಂದಿರೋದು, ನಾನು ಇವತ್ತು ತಿನ್ನೋಕೆ ಕೇಳ್ತಾ ಇರೋದು ಇವಾಗ. ಆದರೆ ದಿನ ಯಾರಾದರೂ ತಿಂತಾರೇನೆ ಅಂಕಿತಾ? ಹೀಗೆ ತಿಂದರೆ ಹೊಟ್ಟೆ ಕೆಡುತ್ತೆ ಅಷ್ಟೇ ಕಣೆ. ಅಯ್ಯೋ ಸುಮ್ಮನೆ ಇರ್ತೀರಾ? ಇರೋ ಅಷ್ಟು ದಿನ ಹೊಟ್ಟೆಗೆ ಚೆನ್ನಾಗಿ ತಿನ್ನಬೇಕು. ಲೇ, ತಿನ್ನಬೇಕು ಅಂತ ಯಾರಾದರೂ ದಿನ ತಿಂತಾರೇನೆ? ಅಯ್ಯೋ ನಿನ್ನ. ಯಾರಪ್ಪ ನೀನು? ಯಾರು ಬೇಕಿತ್ತು? ನಮ್ಮನೆಗೆ ಯಾಕೆ ಬಂದಿದ್ಯಾ? ಏನು ವಿಷಯ ಹೇಳು. ನನಗೆ ನೀವು ಯಾರು ಬೇಡ ಮೇಡಮ್. ನಿಮ್ಮ ಸೊಸೆ ತಿಂದಿರೋ ಬಿಲ್ ಇದು, ಇದರಲ್ಲಿರೋ ಅಮೌಂಟ್ ಕೊಟ್ಟರೆ ಸಾಕು. ಏನು ಇಷ್ಟೊಂದ? ಏನು ಹೇಳ್ತಿದ್ಯಪ್ಪ ನೀನು? ಅಂಥದ್ದು ನನ್ನ ಸೊಸೆ ಏನು ತಿಂದ್ಲು ನಿನ್ನ ಅಂಗಡಿಲಿ? ಮೇಡಮ್, ನಾನು ಮಾರ್ಕೆಟ್ ಪಕ್ಕ ಇರೋ ಫಾಸ್ಟ್ ಫುಡ್ ಅಂಗಡಿ ಓನರು. ಇವತ್ತು ಬೆಳಗ್ಗೆ ನಿಮ್ಮ ಸೊಸೆ ನಮ್ಮ ಅಂಗಡಿಗೆ ಬಂದು ಗೋಬಿ, ಪಾನಿಪುರಿ, ಮಸಾಲೆ ಅಂತ ಟೋಟಲ್ 3,000 ತಿಂದಿದ್ದಾರೆ. ಅಮೌಂಟ್ ಇರಲಿಲ್ವಂತೆ. ಅದಕ್ಕೆ ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ಬಂದು ನನ್ನ ಗಂಡನ ಹತ್ರ ಇಸ್ಕೊಂಡು ಹೋಗಿ ಅಂದಿದ್ರು. ಅದಕ್ಕೆ ಬಂದೆ. ಬೇಗ ಅಮೌಂಟ್ ಕೊಡಿ ಮೇಡಮ್. ಲೇ, 3,000? ನಿನಗೆ ಗೋಬಿ ಅಂದ್ರೇನೆ ಆಗಲ್ಲ
ಅಂತಿದ್ಯಲ್ಲೇ, ಆದ್ರೆ ಇವಾಗ 3,000 ಬಿಲ್ ಮಾಡಿದ್ಯಲ್ಲೇ. ನಿಂದೇನು ಹೊಟ್ಟೆನ ಕೆರೆನೆ? ಅತ್ತೆ, ನೀವೇ ತಾನೇ ನನಗೆ ಬೇಡ ಬೇಡ ಅಂದಂಗೂ ತಿನ್ನೋದು ಕಲಿಸಿದ್ದು. ತಿನ್ಬೇಕು ಅನ್ನಿಸ್ತು, ಅದಕ್ಕೆ ಹೋಗಿ ತಿನ್ಕೊಂಡು ಬಂದೆ. ಆದ್ರೆ ನೀವು ಅದಕ್ಕೂ ಕಣ್ಣಾಗ್ತಿದ್ದೀರಲ್ಲ. ಅಯ್ಯೋ ಮೇಡಮ್, ನನ್ನ ದುಡ್ಡು ಕೊಡಿ ಮೇಡಮ್, ಆಮೇಲೆ ನೀವೇನಾದರೂ ಮಾತಾಡ್ಕೊಳ್ಳಿ. ಅಯ್ಯೋ ದೇವ್ರೆ, ಏನು ನನ್ನ ಸೊಸೆ ತಿಂದ್ಕೊಂಡು ಉಣ್ಕೊಂಡು ಚೆನ್ನಾಗಿರ್ಲಿ ಅಂತ ನಾನು ಅವಳಿಗೆ ಫೋರ್ಸ್ ಮಾಡಿ ತಿನ್ಸಿದ್ರೆ, ಆದರೆ ಇವಾಗ ಇವಳು ಹಣ್ಣಗಟ್ಲೆ ತಿಂತಿದ್ದಾಳೆ. ನಾನಾದರೂ ಎಲ್ಲಿಂದ ತಗೊಂಡ್ಬಂದು ಕೊಡಲಿ ದುಡ್ಡನ್ನ? ಅಮ್ಮ, ಇವಾಗ ಏನೂ ಮಾಡೋಕ್ಕಾಗಲ್ಲ. ನೀನೇ ತಾನೇ ಒತ್ತಾಯ ಮಾಡಿ ಮಾಡಿ ತಿನ್ನು ತಿನ್ನು ಅಂತ ತಿನ್ನಿಸಿದ್ದು. ಇವಾಗ ಅವಳೇ ತಿನ್ನೋದು ಕಲ್ತಿದ್ದಾಳೆ. ಅವಳ ಪಾಡಿಗೆ ಅವಳು ತಿಂತಾಳೆ, ನೀನು ನಿನ್ನ ಪಾಡಿಗೆ ಬಿಲ್ ಕೊಡ್ತಾ ಇರು. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.